ಮತ್ತು ಶಾಸಕರ ಮುಖೇನ ಹಿಂದೆಲ್ಲ ನಾವು ಚೀಫ್ ಮಿನಿಸ್ಟರ್ಗೆಲ್ಲ ಮನವಿ ಕೊಟ್ಟಿದ್ದೀವಿ, ಬೇಗ ಮಾಡಿ ನಮ್ಮನ್ನ ಪರಿಹಾರ ಕೊಡಿ ಅಂತ. ಯಾಕೆಂದ್ರೆ ಪರಿಹಾರ ಲೇಟ್ ಆದಷ್ಟು ನಮ್ಮ ರೈತರಿಗೆ ತೊಂದರೆ ಆಯ್ತು, ಬೇರೆಯವ್ರಿಗೆ ಯಾರಿಗೂ ತೊಂದರೆ ಆಗಲ್ಲ. ಬೇರೆ ನನ್ನ ವೈಯಕ್ತಿಕ ವಿಚಾರನೋ ಅಥವಾ ಇನ್ನೊಬ್ಬರ ವಿಚಾರನೋ ಎತ್ಕೊಂಡು ಇಲ್ಲಿ ನಾವು ಲೇಟ್ ಮಾಡ್ತಾ ಇದ್ರೆ ಇದು ಸಮಂಜಸ ಅಲ್ಲ. ಬೇಗ ಜೆಎಂಸಿ ಮಾಡಿ, ಬೇಗ ನೋಟಿಫಿಕೇಶನ್ ಮಾಡಿ, ಎಲ್ಲರಿಗೂ ಕೂಡ ಬೇಗ ಪರಿಹಾರ ಬಂದ್ರೆ ಬೇರೆ ಕಡೆ ಅವರ ವಸತಿ ಮಾಡ್ಕೊಳ್ಳೋದಾಗ್ಬೋದು ಅಥವಾ ಬೇರೆ ಕಡೆ ಜಮೀನು ತಗೊಳ್ಳೋದಾಗ್ಬೋದು ಅನುಕೂಲ ಆಯ್ತದೆ. ರೇಟ್ಗಳೆಲ್ಲ ವ್ಯತ್ಯಾಸ ಆಯ್ತು ಅಂತ 1.5 ವರ್ಷ ಆಯ್ತು. ದಯಮಾಡಿ ಬೇಗ ಜೆಎಂಸಿ ಮಾಡಬೇಕು ಅಂತ ನಾವೆಲ್ಲ ಅವ್ರನ್ನ ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ತಮ್ಮ ಮುಖೇನ ಅವ್ರಿಗೆ ನಾವು ಮನವಿ ಕೂಡ ಕೊಟ್ಟಿದ್ದೀವಿ. ಮತ್ತೆ ಎಲ್ಲ 12 ಕಾರ್ಯಕ್ರಮ ಕೊಟ್ಟಿದ್ದೀವಿ. ಎಲ್ಲ ರೈತರಿಗಾಗ್ಬೋದು, ವಸತಿಗಾಗ್ಬೋದು, ಅಲ್ಲಿ ಮರ ಗಿಡಗಳಿಗಾಗ್ಬೋದು, ಪಂಪ್ಸೆಟ್ಗಳಿಗಾಗ್ಬೋದು, ಮತ್ತೆ ಮನೆಗಳಿಗಾಗ್ಬೋದು, ಮತ್ತೆ ಜಮೀನ ಗೋಮಾಳದಲ್ಲಿ ಉಳಿದಿರುವಂತ ರೈತರಿಗಾಗ್ಬೋದು, ಎಲ್ಲರಿಗೂ ಕೂಡ ಒಂದು ಪರಿಹಾರ ಸಿಗ್ಲೇಬೇಕು ಅನ್ನೋ ಒಂದು ಮನವಿ ಕೊಟ್ಟಿದ್ದೀವಿ. ಅದನ್ನ ಸ್ಪಂದಿಸ್ತೀವಿ ಅಂತ ಹೇಳವ್ರೆ. ಮತ್ತೆ ಯಾವುದೇ ಈ ಲೋಪದೋಷ ಇಲ್ದಿರ ನೇರವಾಗಿ ರೈತನ ಅಕೌಂಟ್ಗೆ ಯಾವುದೇ ಮಧ್ಯವರ್ತಿಗಳ ಅವಳಿ ಇಲ್ದಿರ ನೇರವಾಗಿ ಅವನ ಅಕೌಂಟ್ ಹೋಗ್ಬೇಕು ಅಂತ ತೀರ್ಮಾನ ಹೇಳಿದ್ವಿ. ಅದನ್ನು ಕೂಡ ಒಪ್ಕೊಂಡವ್ರೆ. ಯಾವುದೇ ಮಧ್ಯವರ್ತಿ ಇಲ್ದಿರ ನೇರವಾಗಿ ಅವ್ರ ಅಕೌಂಟ್ ತೀರ್ಮಾನ ತಗೊಂಡ್ರೆ ರೈತ ಸ್ನೇಹಿ ಆಗ್ಬೇಕು ಅನ್ನೋದು ಒಂದು ನಮ್ಮ ಭರವಸೆ. ಬೇಗ ಇದು ಟೌನ್ಶಿಪ್ ಆಗಿ ನಮ್ಗೆ ಸೈಟ್ ಕೊಟ್ರೆ ನಮ್ಮ ಮಕ್ಕಳಿಗೆ, ನಮ್ಮ ಕುಟುಂಬಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತೀನಿ. ನನ್ನ ಮಾತು